ಎಲ್ರಿಗೂ ನಮಸ್ಕಾರ. ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ನನ್ನ ಇವತ್ತಿನ ವಿಷಯ ಗೋವಾಗೆ ಹೋಗಬೇಕು ಅಥವಾ ಬೇಡ ಅನ್ನೋದು ಒಂದು ವಿಷಯ ಆಗಿರ್ತದೆ. ನನ್ನ ಪ್ರಕಾರ ಗೋವಾ ಹೋಗೋದು ಬೇಡ ಅನಿಸುತ್ತೆ. ಗೋವಾ ಹೋಗೋದು ಬೇಡ ಅನಿಸುತ್ತೆ ಅಷ್ಟೇ. ಗೋವಾ ಹೋಗೋದು ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಗೋವಾ ಹೋಗೋದು ಬೇಡ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಕೇಳ್ತೀರಾ? ಗೋವಾ ಯಾಕೆ ಹೋಗಬೇಕು? ನನ್ನ ಕ್ವಶನು, ಯಾಕೆ ಹೋಗಬೇಕು? ಏನಿದೆ ಅಲ್ಲಿ? ಬೀಚ್ ಇದೆಯಾ? ನಮ್ಮ ಕರ್ನಾಟಕದಲ್ಲಿದೆ. ಎಂಜಾಯ್ ಮಾಡೋದಕ್ಕಲ್ಲಿ ಏನು ಇಲ್ಲವೇ ಇಲ್ಲ. ನಮ್ಮ ಒಂದು ಯುವಕರ ದಂಡು ಹೋಗ್ಬೋದು ಅಲ್ಲಿ ಎಂಜಾಯ್ ಮಾಡೋದಕ್ಕೆ. ಏನು ಅದನ್ನೇ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು, ಆಮೇಲೆ ಹುಕ್ಕಾ ಬಾರ್ ಅಂತ ಇನ್ನೇನೇನೇನೇನೋ ಉದ್ದ ಲಿಸ್ಟೇ ಇರುತ್ತೆ. ಸೊ ಅದನ್ನೆಲ್ಲ ಹೋಗಿ ಮಾಡಿ ಅಲ್ಲಿ ಆರೋಗ್ಯ ಕೆಡಿಸ್ಕೊಳ್ಳೋದು, ನಮ್ಮ ಒಂದು ಸಂಸ್ಕೃತಿ ಕೆಡಿಸ್ಕೊಂಡು ವ್ಯಭಿಚಾರ ಒಂದು ತಲೆ ಮೇಲೆ ಹೊತ್ಕೊಂಡು ಬರೋದು ತಪ್ಪು. ಸೊ ಹಾಗಾಗಿ ನಮ್ಮ ಕರ್ನಾಟಕದಲ್ಲೇ ಬೀಚ್ಗಳಿದಾವೆ ಸಿಕ್ಕಾಪಟ್ಟೆ. ಈ ಲಿಸ್ಟ್ ಮಾಡ್ತಾ ಹೋದರೆ ಸಿಕ್ಕಾಪಟ್ಟೆ ಬೀಚ್ಗಳಿದಾವೆ ಅಲ್ವಾ? ಸಿಕ್ಕಾಪಟ್ಟೆ ಬೀಚ್ಗಳಿದಾವೆ. ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ನಾವು ಎಂಜಾಯ್ ಮಾಡ್ಬೋದು. ಗೋವಾ ಹೋಗೋದು ಬೇಡ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಮೊನ್ನೆ ಒಬ್ಬರು ಹಿರಿಯ ಜೀವ ಹುಡುಗರ ಜೊತೆ ಗೋವಾ ಹೋಗಿದ್ದಾರೆ. ಅದು ಏನು ಮಾಡ್ಬೇಕಂತ ಹೋಗಿದ್ದಾರೋ ನನಗೆ ಗೊತ್ತಿಲ್ಲ. ಎಂಜಾಯ್ ಮಾಡೋಕ್ಕಂತ ಅಲ್ಲಿ ಏನೂ ಇಲ್ಲವೇ ಇಲ್ಲ. ಬಟ್ ಹೋಗಿದ್ದಾರೆ. ಹೋದ ತಕ್ಷಣ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅಲ್ಲಿ ಅವರು ತುಂಬ ಇದೇನೋ ಒಂದು ಇದಕ್ಕೆ ಜೊತೆಗಿರೋರೆಲ್ಲ ಅಲ್ಲೇ ಹತ್ರದಿಲ್ಲ ಹಾಸ್ಪಿಟ್ಲಿಗೆ ತೋರಿಸಿದ್ದಾರೆ. ಅದರಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಬಂದಿದೆ. ನೋಡಿ, ಈ ಥರ ರಾಜ ಹೋಗ್ಬಿಟ್ಟು ಹಾರ್ಟ್ ಪ್ರಾಬ್ಲಮ್ ಮಾಡಿಕೊಂಡು ಜೀವ ಕಳ್ಕೊಳ್ಳೋ ಅವಶ್ಯಕತೆ ಏನಿದೆ? ಮುಂದೆ ಏನಾಯ್ತು ನಾನು ಹೇಳ್ತೀನಿ ಅವ್ರಿಗೆ. ಎದೇನೋ ಅಂತ ಹೇಳಿದ್ದಾರೆ. ಅವರು ಹೇಳೋದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ದಾರೆ. ECG ಮಾಡಿದ್ದಾರೆ. ECGಲಿ ಹಾರ್ಟ್ ಅಟ್ಯಾಕ್ ಅಂತ ಪ್ರಾಬ್ಲಮ್ ಇದೆ. ಬಟ್ ಅವ್ರು ನೆಗ್ಲೆಕ್ಟ್ ಮಾಡಿದ್ದಾರೆ. ಯಾಕಂದರೆ ಅವ್ರು ಹೋಗಿದ್ದಲ್ಲಿ ಎಂಜಾಯ್ ಮಾಡೋದಕ್ಕೆ. ಏನಾಗಲ್ಲ ಬಿಡು, ಹೋದರೆ ಆಯಿತು, ಊರಿಗೆ ಹೋದ್ಮೇಲೆ ಬೇರೆ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಹಾಗೆ ಉಳ್ಕೊಂಡಿದ್ದಾರೆ. ಅಲ್ಲೇ 2 ದಿವಸ ಬಿಟ್ಟು ಇನ್ನೂ ಅವ್ರು 2 ದಿವಸ ಬಿಟ್ಟು ಬರೋದಿದ್ರು ಗೋವಾ ಬಿಟ್ಟು ಕರ್ನಾಟಕಕ್ಕೆ. ಬಟ್ ಅಲ್ಲಿವರೆಗೂ ಪ್ರಾಬ್ಲಮ್ ಹೇಗೆ ಇರುತ್ತೆ, ಅಷ್ಟೇ ಜಾಸ್ತಿ ಆಗುತ್ತೆ. ಸೊ ಅವರೆಲ್ಲ ಟೂರ್ ಮುಗಿಸ್ಕೊಂಡು ಬರಬೇಕಾದ್ರೆ ಅವ್ರಿಗೆ ಇನ್ನೂ ಏನೇನೋ ಜಾಸ್ತಿ ಆಗಿದೆ. ಸೊ ಏನೇನೋ ಜಾಸ್ತಿ ಆಗಿದೆ. ಬರ್ತಾ ಕರ್ನಾಟಕದ ಒಂದು ಬಾರ್ಡರ್ ಜಿಲ್ಲೆಯಲ್ಲಿ ಅವ್ರನ್ನ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡೋದಕ್ಕೆ 2 ದಿವಸ ಹಿಂದೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅದು ಸ್ವಲ್ಪ ಪ್ರಮಾಣದಲ್ಲಿ ಆಗಿತ್ತು. ಬಟ್ 2 ದಿವಸ ಅವರು ವೆಯ್ಟ್ ಮಾಡಿದ್ದಾರೆ. ಅಲ್ಲಿ ಲೋಕಲ್ ಹಾಸ್ಪಿಟಲಲ್ಲಿ ಅವ್ರಿಗೆ ಬರೀ ಟ್ಯಾಬ್ಲೆಟ್ ಕೊಟ್ಟಿದ್ರು, ಅದ್ರ ಮೇಲೇ ವೆಯ್ಟ್ ಮಾಡಿದ್ದಾರೆ. 2 ದಿವಸ ಆದ ನಂತರನೂ ಕೂಡ ಅವ್ರಿಗೆ ಕಂಟಿನ್ಯೂ ನೋವು ಇತ್ತು. ಸೊ ಬರ್ತಾ ಅವರು ದಾರಿಯಲ್ಲಿ ಕರ್ನಾಟಕದಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಬಟ್ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿ ಕೊನೆಗೆ ಅವ್ರ ಜೀವನೇ ಕಳ್ಕೊಂಡಿದ್ದಾರೆ. ಸೊ ಇದೆಲ್ಲ ನಮ್ಗೆ ಯಾಕೆ ಬೇಕು? ನಾವು ಮೊದಲು ಆರೋಗ್ಯ ಚೆಕಪ್ ಮಾಡಬೇಕು. ಯಾವುದೇ ಒಂದು ರಾಜ್ಯಕ್ಕೆ ಹೋಗಲಿ, ಯಾವುದೇ ಒಂದು ಊರಿಗೆ ಹೋಗಲಿ, ಎಲ್ಲೇ ಹೋಗಲಿ, ನಾವು ಚೆನ್ನಾಗಿದ್ದೀವಾ, ಆರೋಗ್ಯವಂತರಾಗಿದ್ದೀವಾ, ಅಥವಾ ಹಳೆ ಪೇಷಂಟ್ ಇದ್ದೀವಾ, ಅಥವಾ ಇನ್ನೇನಾದರೂ ನೋಡ್ಕೋಬೇಕು. ನಾವು ಹಳೆ ಪೇಷಂಟ್ ಇದ್ದರೆ ಅಲ್ಲಿ ಇಲ್ಲಿ ಟೂರು ಅಂತ ಹೋಗಬಾರ್ದು ದೂರ. ಒಂದು ವೇಳೆ ಹೋಗೋದೇ ಆದರೆ ಹೋಗೋಕೆ ಮುಂಚೆ ಡಾಕ್ಟರ್ ಹತ್ರ ಚೆಕಪ್ ಮಾಡಿಕೊಂಡು ಡಾಕ್ಟರ್ ಸಲಹೆ ತೊಗೋಬೇಕು. ಟ್ಯಾಬ್ಲೆಟ್ ಎಲ್ಲ ಪಾಕೆಟಲ್ಲಿ ಇಟ್ಕೊಂಡು ಜೊತೆಗೆ ತೊಗೊಂಡು ಹೋಗಬೇಕಾಗುತ್ತೆ. ಸೊ ಇವರು ಗೋವಾ ಹೋದರೆ, ಹಿರಿಯರು ಗೋವಾ ಹೋಗಿಬಿಟ್ಟು ಜೀವನೇ ಕಳ್ಕೊಂಡ್ಬಿಟ್ರು. ಈಗ ನಮ್ಮ ಯುವ ಪೀಳಿಗೆ ಹೋಗ್ತಿರ್ತಾರೆ. ಏನಕ್ಕೆ ಹೋಗ್ತಾರೆ? ಕೈಯಲ್ಲಿ ದುಡ್ಡು ಇಟ್ಕೊಂಡು ಹೋಗ್ತಾರೆ, ಮಜಾ ಮಾಡೋಕ್ಕೆ ಅಂತ ಕೆಲವರು ಹೋಗ್ತಾರೆ. ಹಾಗಂತ ಎಲ್ಲರೂ ಮಜಾ ಮಾಡೋಕ್ಕೆ, ಆಗ ಒಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋಕ್ಕೆ ಹೋಗ್ತಾರಂತ ನಾನು ಹೇಳೋಕ್ಕಾಗಲ್ಲ. ಪ್ರಕೃತಿಯ ಒಂದು ವಿಸ್ಮಯ ಸವಿಲು ಹೋಗ್ಬೋದು. ಅಲ್ಲಿ ಇದೆ ಪ್ರಕೃತಿ. ಸೇಂಟ್ ಝೇವಿಯರ್ ಚರ್ಚ್ ಅಂತ ಇದೆ. ತುಂಬ ಹಳೆ ಕಾಲದ ಚರ್ಚ್ ಇದೆ, ನೋಡ್ಬೋದು. ಅದಕ್ಕೆ ಬಿಟ್ಟು ಏನು ಅದೇ ನೀರಲ್ಲಿ ಆಟ, ಹಡಗುಗಳಲ್ಲಿ ಬೂಟ ಆಟ ಅವೇನೇನೋ ಇರ್ತಾವಲ್ಲ, ಅದೆಲ್ಲ ನಮ್ಮ ಕರ್ನಾಟಕದಲ್ಲೂ ಇದಾವೆ, ಅದಕ್ಕೇನು ಕಡಿಮೆ ಇಲ್ಲ. ಸೊ ನಾನು ಹೇಳೋದು ಇಷ್ಟೇ, ಅಲ್ಲಿ ಹೋದರೆ ಬರೀ ಡ್ರಿಂಕ್ಸು, ಸ್ಮೋಕು, ಹುಕ್ಕಾ ಬಾರ್, ಅದೇ ಬರೀ ಮಾರ್ಕೆಟ್ಗಳಲ್ಲಿ ಬರೀ ಅದೇ ಸಿಗುತ್ತೆ. ಹೋಟೆಲ್ಗಳಲ್ಲೂ ಕೂಡ ಫ್ರಿಜ್ಗಳಲ್ಲಿ ಮಾರಾಟಕ್ಕೆ ಅದನ್ನೇ ಇಟ್ಟಿರ್ತಾರೆ. ಎಲ್ಲಿ ಹೋದ್ರೂ ಅದೇ ಇರುತ್ತೆ. ಅಲ್ಲಿ ಹೋದರೆ ಟೀ ಹೋಟೆಲ್ಗಳು ಸಿಗೋದು ಅಪರೂಪ. ಬರೀ ಇದೇ ಸಿಗುತ್ತೆ, ಕುಡಿಯೋದು, ಸ್ಮೋಕ್ ಮಾಡೋದು, ಹುಕ್ಕಾ ಬಾರ್, ಅದು ಇದು ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಹೋದರೆ ಒಂಥರ ಏನೋ ಹೊರದೇಶಕ್ಕೆ ಹೋಗಿರೋವಂಥ ಒಂದು ನಮಗೆ ಭಾಷೆ ಹೋಗುತ್ತೆ. ಯಾಕಂದರೆ ಅಲ್ಲಿ ನಮ್ಮ ಇಂಡಿಯಾದವರು ಕರ್ನಾಟಕದವ್ರಿಗಿಂತಲೂ ಹೊರದೇಶದವರು ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ನಾವೆಲ್ಲ ಹೋಗಿದ್ದು ಹೊರದೇಶಕ್ಕೆ ಹೋಗಿದ್ದೀವೋ ಅನ್ನೋ ಥರ ಆಗುತ್ತೆ. ಅದು ನಮ್ಮ ದೇಶನೇ ಅಲ್ಲೇ, ನಮ್ಮ ದೇಶದಲ್ಲೇ ಇಲ್ಲದೇ ಇರೋ ರಾಜ್ಯ ಇದೆಯೋ ಅಂತ ನಮಗೆ ಅನಿಸ್ಬಿಡುತ್ತೆ. ಸೊ ಅಷ್ಟೊಂದು ಜನ ಹೊರದೇಶದವರು ಬರ್ತಾರೆ ಅಲ್ಲಿ. ಅಂತಲ್ಲಿ ಹೋಗ್ಬಿಟ್ಟು ನಾವು ಆ ಒಂದು ಸಂಸ್ಕೃತಿಗೆ, ಆ ಒಂದು ಕಲ್ಚರ್ಗೆ ಮೊರೆ ಹೋಗುವಂಥ ಒಂದು ಅನಿವಾರ್ಯತೆ ನಮಗೇನು ಬೇಕಾ? ಖಂಡಿತ ಬೇಡ. ನಮ್ಮ ಒಂದು ಜೊತೆಗಿರೋರು ಅಂದರೆ ಕುಟುಂಬ ಸದಸ್ಯರಾಗಲಿ ಅಥವಾ ಗೆಳೆಯರ ಬಳಗ ಆಗಲಿ, ಯಾರನ್ನೂ ಆಗಲಿ, ಕರ್ನಾಟಕದ ಒಂದು ಬೀಚ್ಗಳಿಗೆ ಹೋಗ್ಬಿಟ್ಟು ನಾವು ಎಂಜಾಯ್ ಮಾಡಿ ಬರ್ಬೋದು. ಮುರುಡೇಶ್ವರ ಬೀಚ್ ಇದೆ, ಮಂಗಳೂರು ಬೀಚ್ ಇದೆ, ಪಣಂಬೂರು ಬೀಚ್ ಇದೆ, ಉಡುಪಿ ಬೀಚ್ ಇದೆ. ಲಿಸ್ಟ್ ಮಾಡ್ತಾ ಹೋದರೆ ಸಿಕ್ಕಾಪಟ್ಟೆ ಬೀಚ್ಗಳಿದ್ದಾವೆ. ಇಲ್ಲೇ ನಾವು ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಗೋವಾ ಹೋಗಿ ಅಲ್ಲಿ ನಾವು ಆರೋಗ್ಯ ಕೆಡಿಸ್ಕೊಳ್ಳೋದು, ಜೀವ ಕಳ್ಕೊಳ್ಳೋದು,
ಒಂದು ಕೆಟ್ಟ ಚಟಗಳಿಗೆ ಬಲಿಯಾಗಿ ಬರೋದು ಎಷ್ಟು ಮಟ್ಟಿಗೆ ಸಮಾಜ ಸರಿ ಅಲ್ಲ ಅನಿಸುತ್ತೆ ನನಗೆ. ಸೊ ಹೋಗೋರು ಹೋಗ್ಬೋದು, ಹಾಗಂತ ನಾನು ಯಾರಿಗೂ ಇಲ್ಲಿ ಕಡಿವಾಣ ಹಾಕೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋಗಿ ಪರಿಣಾಮ ಅನುಭವಿಸೋದು ಬಹಳ ಕಷ್ಟ. ಅಲ್ಲಿ ಇಲ್ಲಿ ಸಾಲ ಮಾಡಿಕೊಂಡು ಗೋವಾ ಹೋಗಿಬಿಟ್ಟು ಅಲ್ಲಿ ಕುಡ್ಕೊಂಡು ಆರೋಗ್ಯ ಕೆಡಿಸ್ಕೊಂಡು ಹುಕ್ಕ ಬಾರೋ ಅಂತ ಅದು ಇದು ಅಂತ ಮಾಡ್ಕೊಂಡು ಬರೋದು ಏನು ಅವಶ್ಯಕತೆ ಇದೆ? ನೋಡಬೇಕಂತ ಹೋಗಬೇಕು ಹೋಗೋರು, ಅಲ್ಲಿ ನೋಡೋಕ್ಕಂತ ಇದಾವೆ ಪ್ಲೇಸ್ಗಳು. ಬಟ್ ಅದಕ್ಕಿಂತಲೂ ಜಾಸ್ತಿ ದುಡ್ಡು ಖರ್ಚು ಮಾಡಿಬಿಟ್ಟು ಅದು ಕುಡಿಯೋ ಇದು ಕುಡಿಯೋ ಅದು ತಿನ್ನೋ ಇದು ತಿನ್ನೋ ಅಂತ ಅದಕ್ಕೆ ಮರೆಯೋ ಹೋಗೋದು ಕಾಮನ್ ಆಗುತ್ತೆ. ಯಾಕಂದರೆ ಒಂದು ಅರ್ಧ ಕೆ.ಜಿ ಒಂದು ಐಸ್ ಕೇಕ್ ತೊಗೋಬೇಕಾದ್ರೆ 1500 ರೂಪಾಯಿ ತಗೊಳ್ತಾರೆ, ಅದಕ್ಕಿಂತ ಹೆಚ್ಚು ಕಡಿಮೆನೇ ತಗೊಳ್ತಾರೆ. ಯಾಕಂದರೆ ಅಲ್ಲಿ ರೇಟ್ ಜಾಸ್ತಿ ಜನ ಹೋಗೋರು ಬರ್ತ್ಡೇ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಅಂತ ಕೇಕ್ ಖರೀದಿಸೋಕೆ ಬೇಕ್ರಿಗೆ ಹೋದರೆ ಅಲ್ಲಿ ಸಿಕ್ಕಾಪಟ್ಟೆ ರೇಟು. ಇದು ಒಂದೇ ಅಂತಲ್ಲ, ಎಲ್ಲದಕ್ಕೂ ರೇಟ್ ಜಾಸ್ತಿ. ಒಂದು ಚಿಕ್ಕ ಒಂದು ಫಿಶ್ ಫ್ರೈ ತೊಗೊಳಕ್ಕೆ ಹೋದರೆ 600-700 ರೂಪಾಯಿ ತೊಗೊತಾರೆ. ಅದು ಒಂದು 2-3 ತುತ್ತು ಆಗಲ್ಲ ಆ ಥರ ಫಿಶ್. ಇಷ್ಟೆಲ್ಲ ರೇಟ್ ಜಾಸ್ತಿ ಇದ್ದಾವೆ. ಅಲ್ಲಿ ಸಮುದ್ರ ಪಕ್ಕದಲ್ಲಿ ಇದ್ರೂ ಕೂಡ ಅಲ್ಲಿ ಮೀನುಗಳು ತಿನ್ನೋದಕ್ಕೆ ತುಂಬ ಕಷ್ಟ, ರೇಟ್ಗಳು ಜಾಸ್ತಿ ಇದ್ದಾವೆ. ಇದು ಒಂದೇ ರೇಟ್ ಅಂತಲ್ಲ, ಎಲ್ಲದೂ ರೇಟ್ ಜಾಸ್ತಿಗಳಿದ್ದಾವೆ. ಹೋಗ್ಬಿಟ್ಟು ಆರೋಗ್ಯ ಕೆಡಿಸ್ಕೊಂಡು ಬರಬೇಡಿ, ಅಥವಾ ಸಾಲ ಮಾಡಿಬಿಟ್ಟು ಅದು ಗೋವಾ ಹೋಗಬೇಡಿ, ಅಥವಾ ಇಲ್ಲಿ ಹಿರಿಯರ ಜೀವನೇ ಕಳ್ಕೊಂಡು ಬಂದರು. ಸೊ ಇಂಥವೆಲ್ಲ ನಾನಾ ಕಾರಣಗಳು ಇರ್ತವೆ. ಸೊ ಇಂಥವೆಲ್ಲ ಕಾರಣಕ್ಕೆ ಗೋವಾಕ್ಕೆ ಹೋಗೋದು ತಪ್ಪು. ಅದು ಸ್ಪೆಷಲಿ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗೋದಂತೂ ಇನ್ನೂ ತಪ್ಪು. ಯಾಕಂದರೆ ವಿದೇಶಿ ಜನಗಳು ಬರ್ತಾರೆ, ಅಲ್ಲಿ ಗೋವಾ ಬೀಚ್ಗಳ ಒಂದು ಬದಿಯಲ್ಲಿ ಕುತ್ಕೊಂಡು ಅವರ ಬಟ್ಟೆ ಬರೆ ನೋಡಿದರೆ ಅದು ನಮ್ಮ ದೇಶನೇ ಅಲ್ಲ ಅನಿಸುತ್ತೆ. ಸೊ ಅದನ್ನೆಲ್ಲ ಇವ್ರು ನೋಡಿಬಿಟ್ಟು ಇವ್ರ ತಲೆಯಲ್ಲಿ ಏನು ಹೊಳೆಯುತ್ತೆ ಅಲ್ವಾ? ಸೊ ಹಾಗಾಗಿ ಹೆಣ್ಮಕ್ಳು ಗೋವಾ ಹೋಗೋದು ಬೇಡ. ಮೊದಲನೇದಾಗಿ ಕರ್ನಾಟಕದಲ್ಲಿ ಬೇಕಾದಷ್ಟು ಬೀಚ್ಗಳಿದ್ದಾವೆ. ಇಷ್ಟೇ ಹೇಳೋದು ನಾನು, ಆರೋಗ್ಯ ಕೆಡಿಸ್ಬೇಕು ಹೋಗಬೇಡಿ, ಅದ್ರ ಜೊತೆಗೆ ದುಡ್ಡು ಹಾಳು ಮಾಡ್ಕೋಬೇಡಿ ಅಂತ ನಾನು ನನ್ನ ಸ್ವಂತ ಅಭಿಲಾಷೆ. ನನ್ನ ಕಡೆಯಿಂದ ಏನಾದರೂ ಈ ಒಂದು ಮಾತಿಗೆ ಕಡಿವಾಣ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ನಾನು ಇಲ್ಲಿ ಯಾರಿಗೂ ಕಟ್ ಹಾಕುವಂಥ ಮಾತುಗಳನ್ನು ಆಡ್ತಿಲ್ಲ. ಅಲ್ಲಿ ಹೋಗಿರೋವಂಥ ಒಂದು ಪರಿಣಾಮ ಏನೆಲ್ಲ ಆಗಿದೆ, ಅವರು ಹಿರಿಯ ಜೀವ ಕಳ್ಕೊಂಡ್ರು ಅಂತ ಹೇಳಿದೆ. ಅಥವಾ ದುಡ್ಡು ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು ಹೋದವರು ಎಂಜಾಯ್ ಮಾಡ್ಕೊಂಡು ಬರ್ಬೇಕಾದ್ರೆ ಬರಿಗೈಲಿ ಬರೋದು ಏನಕ್ಕೆ ಬೇಕದೆಲ್ಲ ಅಲ್ವಾ? ಆರೋಗ್ಯ ಕೆಡಿಸ್ಕೊಂಡು ಅಥವಾ ಬೇರೆ ಕೆಟ್ಟ ಚಟಗಳಿಗೆ ಬಲಿ ಹಾಕ್ಕೊಂಡು ಬರೋದು ಬೇಕಿಲ್ಲ. ಆದರೆ ಹೋಗೋರು ಹೋಗ್ಬೋದು, ಪ್ರಕೃತಿ ಚೆನ್ನಾಗಿದೆ, ತಮ್ಮ ಒಂದು ಆರೋಗ್ಯದ ಮೇಲೆ ಕಾಳಜಿ ಇಟ್ಕೊಂಡು ಹೋಗ್ಬೋದು. ಅಷ್ಟೇ ನಾನು ಹೇಳೋದು. ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನನ್ನ ಒಂದು ವಿಡಿಯೋಯಿಂದ ಏನಾದರೂ ಮಿಸ್ಟೇಕ್ ಇದ್ದರೆ ತಪ್ಪು ತಡೆಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ರಿಗೂ ನಮಸ್ಕಾರ.